ಮೇಡಮ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ ಅನ್ನ ಮಾಡೋದು ಕೆಲವೊಂದು ಹ್ಯಾಬಿಟ್ ಆಗಿ ಇಟ್ಕೊಂಡಿರ್ತಾರೆ. ಅದಕ್ಕೆ ಏನ್ ಕಾರಣ ಅಂತ ಯಾವ ತರ ಇರುತ್ತೆ ಅವ್ರ ಮನಸ್ಥಿತಿ? ಸಿ ಆ ರೀತಿ ಕ್ವಶನ್ ಕೇಳಿದ್ರೆ ಅದಕ್ಕೆ ನಾವು ತುಂಬಾ ರೀತಿಯಾದ ಬಿಹೇವಿಯರಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಓಕೆ, ಅದರಲ್ಲಿ ಈ ವಿಚಾರಕ್ಕೆ ಮಾತಾಡ್ಬೇಕಂದ್ರೆ ಕಂಡಕ್ಟ್ ಡಿಸಾರ್ಡರ್ ಅಂತಾನೆ ನಾವು ತಗೋಬಹುದು. ಕಂಡಕ್ಟ್ ಅವರು ಒಂದು ಯಾವ ರೀತಿ ಜನಗಳನ್ನ ಟ್ರೀಟ್ ಮಾಡ್ತಾರೆ, ಯಾವ ರೀತಿ ಅವರು ಬೇರೆಯವ್ರನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ, ಓಕೆ, ಅದೆಲ್ಲ ಬೇರೆಯವ್ರಿಗೆ ತೊಂದರೆ ಕೊಡೋ ರೀತಿಯಲ್ಲೇ ಇರುತ್ತೆ. ಕಂಡಕ್ಟ್ ಡಿಸಾರ್ಡರ್ ಅಂತ ಇರುತ್ತೆ. ಅವ್ರ ಲೈಫ್ ಅಲ್ಲಿ ಕೆಲವೊಂದು ಇನ್ಸಿಡೆಂಟ್ಸ್ ನಡೆದಿರುತ್ತೆ. ಅದನ್ನ ಅವರು ಅಲ್ಲಿ ಆ ಸ್ಟೇಟಸ್, ಒಬ್ರು ಬೇರೆಯವರ ಸ್ಟೇಟಸ್ಗೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಫ್ರಸ್ಟ್ರೇಷನ್ ಕೂಡ ಅಲ್ಲಿ ಹಾಕಕ್ ನೋಡ್ತಾರೆ. ವಾಟ್ ಎವರ್ ದ ವೇಸ್ ದೇ ಕ್ಯಾನ್ ಪುಟ್ ಅಕ್ರಾಸ್ ಅಂತ ಹೇಳ್ಬಿಟ್ಟು. ಓಕೆ, ಈ ರೀತಿ ಎಲ್ಲ ಡಿಫ್ರೆಂಟ್ ಆಗಿದೆ. ಮ್ಯಾಕ್ಸಿಮಮ್ ಹೇಳ್ಬೇಕಂದ್ರೆ ದ ಬಿಹೇವಿಯರಲ್ ಡಿಸಾರ್ಡರ್. ಓಕೆ, ಅದನ್ನ ಕಂಡಕ್ಟ್ ಡಿಸಾರ್ಡರ್ ಬರುತ್ತೆ. ಅವುಗಳ ಅಂಡರ್ ಬಿಹೇವಿಯರ್ ಡಿಸಾರ್ಡರ್ ಅಲ್ಲಿ ಕಂಡಕ್ಟ್ ಡಿಸಾರ್ಡರ್ ಆಲ್ಸೋ ಒನ್ ಅಮಾಂಗ್. ಸಿ ಅವ್ರಿಗಿಂದ ಏನು ಸಿಗಲ್ಲ. ಅದು ನಮ್ಮ ಲಾಸ್ಟ್ ಟೈಮ್ ಆದಾಗೆ ಟ್ರಿಗರ್ಸ್ ಆಗತ್ತೆ. ಅದಕ್ಕೆ ಅವರು ಆಕ್ಟ್ ಮಾಡ್ಬೇಕು, ರಿಯಾಕ್ಟ್ ಮಾಡ್ಬೇಕು. ಅದಕ್ಕೆ ದೇ ರಿಯಾಕ್ಟ್. ಆಫ್ಟರ್ ದಟ್ ಅವ್ರಿಗೊಂದು ಲಿಟಲ್ ರಿಲ್ಯಾಕ್ಸೇಷನ್ ಆಗತ್ತೆ. ಆಮೇಲೆ ಮತ್ತೆ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ಬೋದು. ಈ ರೀತಿಯಾಗಿ ಲೈಫಲ್ಲಿ ಅವ್ರಿಗೆ ಟ್ರಿಗರ್ಸ್ ಆಗ್ತಾನೆ ಇರ್ತಾರೆ, ಅವ್ರು ಮಾಡ್ತಾನೆ ಇರ್ತಾರೆ. Until unless they realize and monitor themselves. ಇವಾಗ ನೀವ್ ಯಾರೋ XYZ ಗೊತ್ತೇ ಇರಲ್ಲ, ಹೋಗಿ ನಿಮ್ಮ ಫೋಟೋಗೆ ನಾನು ಕಮೆಂಟ್ ಹಾಕೋದು ಅಥವಾ ಏನೋ ಒಂದು ಮಾಡೋದು, ಅದರಿಂದ ನನ್ಗೇನ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ? ನೀವು ನಮ್ಗೆ ಸಂಬೋಧನೆ ಇಲ್ಲದೆ ಇರೋ ವ್ಯಕ್ತಿ. ಅವುಗಳೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಮ್ಯಾನರೇ ಅಂತ ಅಲ್ಲ. ತುಂಬಾ ಮೆಂಟಲಿ ಗುಡ್ ಇರೋರು ಸಹ ಕೆಲವೊಂದ್ ಸತಿ ಅವರ ಒಂದು ಒಪಿನಿಯನ್ ರಾಂಗ್ ವೇ ಅಲ್ಲಿ ಹೇಳೋ ರೀತಿಯನ್ನು ಇರುತ್ತೆ. ಎಕ್ಸಾಂಪಲ್ಸ್, ಈಗ ಫೇಸ್ಬುಕ್ ಅಲ್ಲಿ ಕಮೆಂಟ್ ಬಿಟ್ಬಿಡಿ, 3 things are happening. ಬುಲಿಂಗ್, ಬೆದರಿಕೆಗಳು, ಅಂಡ್ ಹರಾಸ್ಮೆಂಟ್ ಅಂಡ್ ಪರ್ಸನಲ್ ಅಟ್ಯಾಕ್ಸ್. ಓಕೆ, ಇಟ್ಸ್ ಜಸ್ಟ್ ನಾಟ್ ಲೈಕ್ ಕಮೆಂಟ್ ಹಾಕ್ಬಿಟ್ಟು ಇದ್ ಮಾಡೋದಲ್ಲ. ಅಲ್ಲಿ ಹಾಕಿರೋ ಒಂದು ಸ್ಟೇಟಸ್ಗೆ ಆ ವ್ಯಕ್ತಿಯ ಫೋಟೋ ಆಗಿರ್ಬೋದು, ಇನ್ನೇನು ವಿಚಾರ ಆಗಿರ್ಬೋದು, ಈ ಮನುಷ್ಯ ಇಲ್ಲಿ ಅಟ್ಯಾಕ್ ಮಾಡ್ತಾ ಇರೋದಕ್ಕೂ ಕನೆಕ್ಷನ್ನೇ ಇರಲ್ಲ. ಏನಾದ್ರೂ ಅದ್ರದ್ದೇ ಒಂದು ಕಾಂಟೆಕ್ಸ್ಟ್ ಮೇಲೆ ಏನಾದ್ರೂ ಕಮೆಂಟ್ ಮಾಡಿದ್ರೆ ಓಕೆ, ಲಿಟಲ್ ಅಕ್ಸೆಪ್ಟಬಲ್ ಆಗುತ್ತೆ. ಪರ್ಸನಲ್ ಅಟ್ಯಾಕ್ಸ್ ಮಾಡೋದು, ದೇ ಟಾಕ್ ವೆರಿ ಅಬ್ಯೂಸಿವ್. ಓಕೆ, ಬೆದರಿಕೆಗಳು ಹಾಕೋದು, ಆಮೇಲೆ ಹರಾಸ್ಮೆಂಟ್ಸ್, ಈಗೆಲ್ಲ ಅದೆಲ್ಲ ತುಂಬಾ ವಿಕೃತ ಒಂದು ಪರಿಣಾಮ ಮತ್ತೆ ಒಂದು ವೆರಿ ಬ್ಯಾಡ್ ಸ್ಟೇಟ್ ಬಂದ್ಬಿಟ್ಟಿದೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು. ಇದು ಕಾರಣ ಅಂತಾನೆ ಅಲ್ಲ. ಓಕೆ, ಅದಕ್ಕೆ ಬಿಹೇವಿಯರ್ ಡಿಸಾರ್ಡರ್ ಒಂದಾಗಿರ್ಬೋದು, ಅವ್ರಿಗೆ ಒಂದು ಕಂಡಕ್ಟ್ ಡಿಸಾರ್ಡರ್ ಆಗಿರ್ಬೋದು, ಒಂದು ಕೋಪನ ತೋರಿಸ್ಕೊಳ್ಳೋದು, ಆಂಗರ್ ಇಶ್ಯೂಸ್ ಆಗಿರ್ಬೋದು, ನೆಗೆಟಿವ್ ಟ್ರಿಗರ್ಸ್ ಆಗಿರ್ಬೋದು. ಓಕೆ, ಅವ್ರ ಲೈಫಲ್ಲಿ ಇದೇ ತರ ಇನ್ಸಿಡೆಂಟ್ ಆಗಿ ಅದನ್ನ ಈ ಒಂದು ಎಷ್ಟೋ ದಿನ ಆದ್ಮೇಲೆ ಇದನ್ನ ಹೊರ ಹಾಕೋ ಆಗಿರ್ಬೋದು. ಮತ್ತೆ ಅವರವರ ಒಪಿನಿಯನ್ಸ್, ಎಷ್ಟೋ ಜನಕ್ಕೆ ಒಪಿನಿಯನ್ಸ್ ನ ಯಾವ ರೀತಿ ಹೇಳ್ಕೋಬೇಕಂತ ಕೂಡ ಗೊತ್ತಿರಲ್ಲ. ದೇ ಟೆಲ್ ದಟ್ ಒಪಿನಿಯನ್ಸ್ ನ ನಾವು ಆರ್ಶ್ ವೇಲೇನೆ ನಾವು ಕಮ್ಯುನಿಕೇಟ್ ಮಾಡ್ಬೇಕಾಗಿಲ್ಲ. ವಾಟ್ ಎವರ್ ದ ಒಪಿನಿಯನ್ ಯು ಹ್ಯಾವ್, ಯು ಕ್ಯಾನ್ ನೀಡ್ ಟು ಕಮ್ಯುನಿಕೇಟ್ ಇನ್ ವೆರಿ ಅಸರ್ಟಿವ್ ವೇ ಅಲ್ಲಿ ಕೂಡ ಕಮ್ಯುನಿಕೇಟ್ ಮಾಡ್ಬೋದು. ಓಕೆ, ಅದನ್ನೇ ಡಿಫರೆಂಟ್ ಆಗಿ ಕಮ್ಯುನಿಕೇಟ್ ಮಾಡೋದು, ಕಮೆಂಟ್ಗಳಲ್ಲಿ ಡಿಫರೆಂಟ್ ರೀತಿಯಲ್ಲಿ ಬರೆಯೋದು, ಅವೆಲ್ಲ ಮ್ಯಾಟರ್ ಆಗುತ್ತೆ. ಇಟ್ಸ್ ಸಮಥಿಂಗ್ ಒಬ್ಬ ಅಪೋಸಿಟ್ ಪರ್ಸನ್ ಯಾವ ರೀತಿ ಅದನ್ನ ತಗೊಳ್ತಾರೆ ಅನ್ನೋದಕ್ಕೆ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಮ್ಗೆ ಕೆಲವ್ರಿಗೆ ಎಷ್ಟಾದ್ರೂ ಸಹ ದೇ ಡಿಸೈಡೆಡ್ ನಾಟ್ ಟು ರಿಯಾಕ್ಟ್, ನಾಟ್ ಟು ರೆಸ್ಪಾಂಡ್ ಅಂತ. ಬಟ್ ಎಲ್ಲರೂ ಹಾಗೆ ಇರ್ಬೇಕಂತ ಏನಿಲ್ಲ ಅಲ್ಲ. ಪ್ರತಿಯೊಬ್ರು ಸಹ ಡಿಫ್ರೆಂಟ್. ಅವರ ಒಂದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಆಗತ್ತೆ, ಅವರು ಒಂದು ಜೆನೆಟಿಕಲ್ ಫ್ಯಾಕ್ಟರ್ಸ್, ಆ ಒಂದು ತಕ್ಕಂಗೆನೆ ಅವರು ಇರ್ತಾರೆ. ಅವರು ತುಂಬಾ ಪೊಲೈಟ್ ಪರ್ಸನ್ ಆಗಿದ್ದು, ಅವರು ಒಂದು ಸಣ್ಣ ಮ್ಯಾಟರ್ಸ್ನು ಕೂಡ ತುಂಬಾ ಡಿಫ್ರೆಂಟ್ ವೇ ಅಲ್ಲಿ ಎಕ್ಸೆಪ್ಟ್ ಮಾಡ್ತಾ ಇರ್ತಾರೆ. ಆ ರೀತಿ ಇರೋ ಒಂದು ಕಂಡೀಷನ್ ಅಲ್ಲಿ ನಾವು ಇದೇ ಒಂದು ಫ್ಯಾಕ್ಟರು, ಇದೇ ಒಂದು ರೀತಿ, ಅವ್ರಿಗೆ ಇದೇ ಕಾರಣ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಕಮೆಂಟ್ ಮಾಡೋರ್ಗು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅಲ್ಲಿ ಕಮೆಂಟ್ ನ ತಗೊಳ್ತಾ ಇರೋ ಪರ್ಸನ್ ವೆರಿ ಇಂಪಾರ್ಟೆಂಟ್ ಆಗಿರ್ತಾರೆ. ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ. ಈ ಕಮೆಂಟ್ ನ ತಗೊಳ್ಳೋರು ಯಾವ ತರ ಅದನ್ನ ಎಕ್ಸೆಪ್ಟ್ ಮಾಡ್ಬೇಕು? ಈ ತರಹದ ನೆಗೆಟಿವ್ ಕಮೆಂಟ್ಸ್ ಬಂದಾಗ ನೆಗೆಟಿವ್ ಕಮೆಂಟ್ಸ್ ಬರ್ಲಿ, ಏನಾದ್ರೂ ಸಮಥಿಂಗ್ as we discussed, ಆ ಒಂದು ಪರ್ಟಿಕ್ಯುಲರ್ ವಿಚಾರಕ್ಕೆ ಬಂದಾಗ ಏನಾದ್ರೂ ಸ್ವಲ್ಪ ಒಪಿನಿಯನ್ಸ್ ಏನಾದ್ರೂ ಲಿಟಲ್ ಆರ್ಟ್ ಆಗಿದ್ರೆ ಇಗ್ನೋರ್ ಮಾಡ್ಬೋದು. ಪರ್ಸನಲ್ ಅಟ್ಯಾಕ್ಸ್, ಬುಲಿಂಗ್ ಅಂತೆ, ಮತ್ತೆ ವಾಟ್ ಇಸ್ ದಿಸ್ ಹರಾಸ್ಮೆಂಟ್ಸ್ ಎಲ್ಲ ಆಗ್ತಿದೆಯಲ್ಲ, ಅದನ್ನೆಲ್ಲ ನಾವು ಸಹಿಸ್ಕೋಬಾರ್ದು. ಅಂತಂದ್ರೆ ವಿ ಆರ್ ಎಲ್ಲಾನು ತಗೊಳ್ತೀವಿ ಅಂತ ಅರ್ಥ.
ಅದನ್ನೆಲ್ಲ ನಾವು ರಿಪೋರ್ಟ್ ಮಾಡ್ಬೇಕಾಗತ್ತೆ, ಅವ್ರನ್ನ ಬ್ಲಾಕ್ ಮಾಡ್ಬೋದು. ಓಕೆ, ಇಗ್ನೋರ್ ಅಂದ ತಕ್ಷಣ ಅದು ಅಲ್ಲೇ ಇರ್ಲಿ, ನಾವು ಜಸ್ಟ್ ಇಗ್ನೋರ್ ಮಾಡೋದು ಅಂತಲ್ಲ. ಸೊ ವಾಟ್ ಎವರ್ ದ ಅಕ್ಸೆಸಿಬಲ್ ಫೆಸಿಲಿಟೀಸ್ ಇದೆ, ಸ್ಪ್ಯಾಮ್ ಅಂತ ಹೇಳಿ ರಿಪೋರ್ಟ್ ಮಾಡ್ಬೋದು, ಅವ್ರನ್ನ ಬ್ಲಾಕ್ ಮಾಡ್ಬೋದು, ಮತ್ತೆ ಅವ್ರನ್ನ ಮಾನಿಟರ್ ಕೂಡ ನಾವು ಮಾಡ್ಬೋದು. ಅವ್ರು ಯಾವ್ಯಾವ ರೀತಿಯಲ್ಲಿ ನಮ್ಗೆ ಎಷ್ಟು ಸತಿ ಆ ತರ ಬ್ಯಾಡ್ ಕಮೆಂಟ್ಸ್ ಕಂಟಿನ್ಯೂಸ್ ಆಗಿ ಆಗ್ತಿರ್ತಾರೆ ಸ್ವಲ್ಪ ಜನ. ಕೆಲವರು ಟಾರ್ಗೆಟ್ ಮಾಡಿ ಕಮೆಂಟ್ಸ್ ಹಾಕ್ತಾರೆ, ಅದನ್ನ ಅಕ್ಸೆಪ್ಟ್ ಮಾಡುವಾಗ ಅವರ ಮನಸ್ಥಿತಿ ಏನಾದ್ರು ಟಾರ್ಗೆಟ್ ಮಾಡಿ ಪ್ರತಿ ಸತಿ ಒಂದು 10 ಸತಿನೋ ಒಂದು 5 ಸತಿನೋ ಒಂದು 8-9 ಸತಿ ಮಾಡಿದಾಗ ಪ್ಲೀಸ್ ಅದನ್ನ ನೀವು ಟಾಲರೇಟ್ ಮಾಡೋಂಗಿದ್ರೆ ಮಾಡಿ, ಅದು ನಿಮ್ಗೆ ಸೇರಿದ್ದು. ಇಫ್ ಯು ರಿಯಲಿ ವಾಂಟ್ ಟು ಇಗ್ನೋರ್, ಯು ಕ್ಯಾನ್ ಇಗ್ನೋರ್. ಇವನ್ ಅವರೊಂದು 100 ಮೆಸೇಜಸ್ ಕಮೆಂಟ್ಸ್ ಹಾಕಿದ್ರು ನೀವು ಇಗ್ನೋರ್ ಮಾಡ್ಬೋದು. ಇಲ್ಲ ನನ್ಗೆ ಆಗಲ್ಲ, ಒಂದು 10 ಮೆಸೇಜ್ ಎನಫ್ ಅಂದ್ರೆ ಅದನ್ನ ಪ್ಲೀಸ್ ಪ್ರತಿಯೊಂದು ಮೆಸೇಜ್ ಅವ್ರದ್ದು ಒಂದು ರಿಪೋರ್ಟ್ ಮಾಡ್ಕೊಳ್ಳಿ. ಓಕೆ, ಒಂದು ಮಾನಿಟರ್ ಮಾಡಿ ಒಂದು ರಿಪೋರ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಸೈಬರ್ ಕ್ರೈಮ್ ಅದಕ್ಕಾದ್ರೂ ತಿಳಿಸ್ಬೋದು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದು. ಈ ಒಂದು ಒನ್ ಸ್ಟೆಪ್ ಅಹೆಡ್ ಕೂಡ ನೀವು ಮಾಡ್ಬೋದು. ಈ ರೇಣುಕಾ ಸ್ವಾಮಿ ಕೇಸ್ ತಗೊಂಡ್ರೆ ಈಗ ಈ ಪ್ರೈವೇಟ್ ಪಾರ್ಟ್ಸ್ ನ ಒಂದು ಫೋಟೋಸ್ ಕಳ್ಸೋದು ಎಲ್ಲರಿಗೂ ಒಂದು ಚಟ ಮಾಡ್ಕೊಂಡಿದ್ದಾರೆ ಅನ್ನೋದು ಈಗ ಕೆಲವು ಕಡೆ ಗೊತ್ತಾಗ್ತಾ ಇರೋದು. 2-3 ಜನ ಆಕ್ಟರ್ಸ್ ಮುಂದೆ ಬಂದು ಹೇಳ್ತಾ ಇದ್ದಾರೆ. ಸೊ ಈ ತರಹದ ಹ್ಯಾಬಿಟ್ ಯಾಕಿರುತ್ತೆ ಅಂದ್ರೆ, ಲೈಕ್ ಪ್ರೈವೇಟ್ ಪಾರ್ಟ್ಸ್ ನ ಇರೋ ಬರೋರೆಲ್ಲ ಲೇಡೀಸ್ಗೆ ಕಳ್ಸೋದು ಏನ್ ಸಿಗುತ್ತೆ? ನಾನು ರೇಣುಕಾ ಸ್ವಾಮಿ ವಿಚಾರ ಮಾತಾಡಲ್ಲ, ಬಿಕಾಸ್ ನಾವ್ ಯಾರು ವಿಟ್ನೆಸ್ ಮಾಡಿಲ್ಲ. ವೆದರ್ ಅವ್ರಿಗೆ ರಿಯಲ್ ಆ ಪಾರ್ಟ್ ಕಳ್ಸಿಲ್ಲ ನಮ್ಗೆ ಗೊತ್ತಿಲ್ಲ, ನಾವ್ ಕೇಳಿರೋದಷ್ಟೇ. ಇಟ್ಸ್ ಲೈಕ್ ಅಲಿಗೇಷನ್ಸ್ ಆಗಿರ್ಬೋದು, ಅಥವಾ ನಾವ್ ಯಾರು ವಿಟ್ನೆಸ್ ಮಾಡಿಲ್ಲ. XYZ ಬಗ್ಗೆ ಮಾತಾಡೋಣ, ಜನರಲೈಸ್ ಆಗಿ ಮಾತಾಡೋಣ. ಅದನ್ನ ನಾವು ಕಂಪಲ್ಸಿವ್ ಸೆಕ್ಷುವಲ್ ಬಿಹೇವಿಯರ್ ಅಂತ ಕರಿತೀವಿ. ಓಕೆ, ಸೊ ಕಂಪಲ್ಸಿವ್ ಸೆಕ್ಷುವಲ್ ಡಿಸಾರ್ಡರ್, ಕಂಪಲ್ಸಿವ್ ಸೆಕ್ಷುವಲ್ ಬಿಹೇವಿಯರ್, ಅದಕ್ಕೆ ಜೆನೆಟಿಕಲ್ ಫ್ಯಾಕ್ಟರ್ ಆಗಿರ್ಬೋದು, ಬಯೋಲಾಜಿಕಲ್ ಫ್ಯಾಕ್ಟರ್ ಆಗಿರ್ಬೋದು. ಓಕೆ, ಮತ್ತೆ ಅದು ಕೂಡ ಒಂದು ರೀತಿಯಾಗಿರುವಂತ ಡಿಸಾರ್ಡರ್ ಆಗಿರ್ಬೋದು. ಓಕೆ, ಅದು ಕೂಡ ಒಂದು ಡಿಸಾರ್ಡರ್. ಅದ್ರಲ್ಲಿ ಇದೆಲ್ಲ ಮಾಡ್ತಾರೆ ನೋಡಿ. ಓಕೆ, ಸೊ ಅವರು ಸೇಮ್ ಎಕ್ಸಾಕ್ಟ್ಲಿ ಆ ಟ್ರಿಗರ್ಸ್ ಆಗುತ್ತೆ. ಅವಾಗ ಒಂದು ಪರ್ಟಿಕ್ಯುಲರ್ ಆಗಿ ಬೇರೆಯವ್ರ ಬಗ್ಗೆ ಹರಾಸ್ ಮಾಡೋದು, ಅವರೇನೆ ಕೈಂಡ್ ಆಫ್ ಇದು ಮಾಡ್ಕೊಳ್ಳೋದು, ಹೈಪರ್ ಸೆಕ್ಷುವಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗೋದು, ಬೇರೆಯವ್ರ ವಿಚಾರದಲ್ಲಿ ಕೆಲವೊಂದ್ಸತಿ ಈ ರೇಪ್ಸ್ ಆ ಥರದಲ್ಲಿ ಇನ್ವಾಲ್ವ್ ಆಗೋದು. ಓಕೆ, ಮತ್ತೆ ಅವರು ಈ ಟಿವಿ ವಾಟ್ ಇಸ್ ದಟ್ ಲ್ಯಾಪ್ಟಾಪ್ ಅಲ್ಲಿ ಮೊಬೈಲ್ ಅಲ್ಲೆಲ್ಲನೂ ಈ ತರ ಒಂದು ಸೆಕ್ಷುವಲ್ ವಿಡಿಯೋಸ್ನ ನೋಡೋದು, ಪಾರ್ನ್ ಮೂವೀಸ್ ಆ ಥರದ್ದೆಲ್ಲ ನೋಡೋದು. ಆಮೇಲೆ ವಾಟ್ ಇಸ್ ದಟ್ ಈ ರೀತಿಯಾಗಿ ವಾಟ್ ಎವರ್ ದ ಸ್ನ್ಯಾಪ್ಸ್ ದೇ ಕ್ಯಾನ್ ಟೇಕ್ ಅಂಡ್ ಸೆಂಡಿಂಗ್ ಅಪ್ರೋಚ್, ಬೇರೆಯವ್ರಿಗೆ ಕಳಿಸ್ಕೊಟ್ಟು ಇದು ನೋಡೋದು, ಇದೆಲ್ಲ ಒಂದು ಕಂಪಲ್ಸಿವ್ ಸೆಕ್ಷುವಲ್ ಬಿಹೇವಿಯರಲ್ ಇದರಲ್ಲಿ ಬರುತ್ತೆ. ಓಕೆ, ಹೈಪರ್ ಸೆಕ್ಷುಯಾಲಿಟಿ. ಓಕೆ, ಈ ಬ್ಯಾಡ್ ಕಮೆಂಟ್ಸ್ ಅಥವಾ ಬುಲ್ಲಿಂಗ್ ಈ ತರ ಮಾಡೋದನ್ನೇ ಒಂದು ಹ್ಯಾಬಿಟ್ ಆಗಿ ಇಟ್ಕೊಂಡಿರೋರಿಗೆ ಏನಾದ್ರೂ ಒಂದು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ? ನನ್ನ ಪೇಷಂಟ್ಸ್ ಎಷ್ಟೊಂದ್ ಸತಿ ಬಾಬಾ ಬರ್ತಾರೆ, ದೇ ಕಮ್, ಎಲ್ಲಾ ಸೆಷನ್ಸ್ ಆದ್ಮೇಲೆ ನಾವು ಫೈನಲಿ ಇನ್ನೊಂದು ಸೆಷನ್ ತಗೋಬೇಕಾಗಿದೆ ಅಂತ ಕೇಳಿದಾಗ ದೇ ಟೆಲ್ ಮೇಡಮ್ ಈ ತರ ಎಲ್ಲ ಆಗ್ತಾ ಇದೆ ಅಂತಂದಾಗ ನಾವು ಅದಕ್ಕೆ ಕಂಪಲ್ಸಿವ್ ಸೆಕ್ಷುವಲ್ ಡಿಸಾರ್ಡರ್ಗೆ ಅದಕ್ಕೆ ಮೇನ್ ಅಂತಂದ್ರೆ ಬಿಹೇವಿಯರ್ಗೆ ಒಂದು ಎಜುಕೇಟ್ ಮಾಡ್ಕೋಬೇಕು ಅಷ್ಟೇ. ವಿ ನೀಡ್ ಟು ಎಜುಕೇಟ್, ಸ್ಪೆಷಲಿ ಇದರಲ್ಲಿರೋ ಒಂದು ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ ಹೇಳ್ತೀನಿ, ಸಿಂಪ್ಟಮ್ ಅಲ್ಲ, ಅದರಿಂದ ಆಗುವಂತ ಒಂದು ಕೆಟ್ಟ ಪರಿಣಾಮ ಹೇಳ್ತೀನಿ. ಸ್ಪೆಷಲಿ ದ ಪೀಪಲ್ ಆರ್ ಅಂಡರ್ ಕಂಪಲ್ಸಿವ್ ಸೆಕ್ಷುವಲ್ ಬಿಹೇವಿಯರ್ ಡಿಸಾರ್ಡರ್ ಅಲ್ಲಿ ಅವರು 10 ವರ್ಷ ಆಗಿದೆ, ಒಂದು 25 ವರ್ಷ ಆಗಿದ್ರೆ ದೇ ಲುಕ್ ಲೈಕ್ 35 years. ಓಕೆ, ಈ ತರ ಆಕ್ಟಿವಿಟೀಸ್ ಅಲ್ಲಿ ಎಲ್ಲ ಇನ್ವಾಲ್ವ್ ಆಗಿ ಅವ್ರದ್ದು ಲಾಸ್ ಆಫ್ ಎನರ್ಜಿ ಎಲ್ಲ ಆಗ್ತಾ ಇರುತ್ತೆ. ಓಕೆ, ಸೊ ಕಾಣಿಸೋದು, ಮತ್ತೆ ಅವ್ರಿಗೆ ಇನ್ಫರ್ಟಿಲಿಟಿನೂ ಆಗ್ಬೋದು ಆಫ್ಟರ್ ಲಾಂಗ್ ಟರ್ಮ್ಸ್. ಅದರಲ್ಲಿ ರಿಲೇಶನ್ಶಿಪ್ಸ್ನ ಹಾಳು ಮಾಡ್ಕೋತಾರೆ, ಎಸ್ಪೆಷಲಿ ಈ ಥರ ಒಂದು ಕಂಪಲ್ಸಿವ್ CSP ಅಲ್ಲಿರೋರು, ಹೈಪರ್ ಸೆಕ್ಷುಯಾಲಿಟಿಯಲ್ಲಿರೋರು. ಆಮೇಲೆ ಅವರು ಮೇ ಬಿ ಅವ್ರಿಗೆ ಈ ಥರ ಬೇರೆ ಅದರ್ ಆಕ್ಟಿವಿಟೀಸ್, ರೇಪ್ ಅಂತ ಅದರಲ್ಲೆಲ್ಲ ಇನ್ವಾಲ್ವ್ ಆಗಿ, ಓಕೆ, ಹರಾಸ್ಮೆಂಟ್ಸ್ ಅಲ್ಲೆಲ್ಲ ಇನ್ವಾಲ್ವ್ ಆಗಿ ಅವ್ರಿಗೆ ಪ್ರಿಸನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅವ್ರಿಗೆ ಅವರೇನೆ ಗಿಲ್ಟ್ ಫೀಲ್ ಆಗ್ತಿರ್ತಾರೆ. ಓಕೆ, ಅವ್ರಿಗೆ ಎಂಟೈರ್ ಡಿಸ್ಟ್ರಾಕ್ಷನ್ ಆಗ್ತಾ ಇರುತ್ತೆ, ಡೇಯಲ್ಲಿ ಫೋಕಸ್ ಮಾಡೋಕ್ಕಾಗಲ್ಲ ಅಂತವ್ರು, ಡಿಸಿಷನ್ಸ್ನ ಕರೆಕ್ಟಾಗಿ ಮಾಡೋಕ್ಕಾಗದೆ ಆಗ್ತಾ ಇರುತ್ತೆ. ಓಕೆ, ಸೊ ಆಮೇಲೆ ಅವರು ತುಂಬಾ ಫಿಯರ್ ಇರುತ್ತೆ, ನಮ್ಮನ್ನ ಯಾರಾದ್ರೂ ನೋಡಿದ್ರೇನೋ, ನಮ್ಮ ಬಗ್ಗೆ ಯಾರಿಗಾದ್ರೂ ಗೊತ್ತೇನೋ ಅಂತ ಎಲ್ಲಾರನ್ನೂ ತುಂಬಾ ಸಸ್ಪಿಷಿಯಸ್ ಆಗಿ ನೋಡ್ತಾ ಇರ್ತಾರೆ. ನೋಡಿ, ಇಷ್ಟೆಲ್ಲ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗುತ್ತೆ. ಅದು ಯಾರಾದ್ರೂ ಪರ್ಸನ್ ಹೂಸ್ ಇನ್ CSP ಅವ್ರ CST ಅವ್ರ ಮೇ ಬಿ ಹೈಪರ್ ಸೆಕ್ಷುಯಾಲಿಟಿ ಅದ್ರಲ್ಲೆಲ್ಲನೂ ಅವ್ರಿಗೆ ಅದು ಗೊತ್ತಿರೋಲ್ಲ.
ನಮ್ಮದ್ರಲ್ಲಿ ನಾವು ಇದನ್ನೆಲ್ಲ ಹೇಳಿ ಎಜುಕೇಟ್ ಮಾಡ್ತೀವಿ ಸೆಷನ್ಸ್ ಅಲ್ಲಿ. ಏನಪ್ಪಾ ನೀನ್ ಯು ವಾಂಟ್ ಟು ಲುಕ್ ಹೆಂಗ್, ಅವ್ರಿಗೆ ವಾಂಟ್ ಟು ಲುಕ್ ಓಲ್ಡ್, ನೋ ಮೇಡಮ್ ವಾಂಟ್ ಟು ಲುಕ್ ಹ್ಯಾಂಡ್ಸಮ್ ಹೆಂಗಲ್ಲ ಅಂದಾಗ ಸಿ ದಟ್ಸ್ ಮೋರ್ ದೆನ್ ದಟ್ ಈ ಫೀಲ್ ಸೋ ಯೂಸ್ ಇಟ್ ಸೋ ಅಂತ. ಅವ್ರು ಬಂದವ್ರು ಎಲ್ಲಾನು ಹಾಗೇನೆ. ಅವರು ತುಂಬಾ CST ಅಲ್ಲಿ ಇರೋರು ವೀಕ್ ಇರ್ತಾರೆ, ನೋಡಿದ ತಕ್ಷಣನೇ ತುಂಬಾ ಸ್ವಲ್ಪ ವೀಕ್ ಗೊತ್ತಾಗತ್ತೆ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಏನೋ ಫಿಯರ್ ತರ ಬಂದು ಕುತ್ಕೋತಾರೆ. ಆಮೇಲೆ ಈ ಫ್ಯಾಕ್ಟ್ ಇದನ್ನೆಲ್ಲ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗತ್ತೆ. ಅವಾಗ ಅವರು ಇಲ್ಲ ಮೇಡಮ್ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತೆಲ್ಲ ಅಂತ ಹೇಳ್ತಾರೆ. ದೆನ್ ಲೀವ್ ದಿಸ್, ಎಜುಕೇಟ್ ಯುವರ್ ಬ್ರೈನ್, ಇಟ್ ಇಸ್ ನೋ ವೇ ಗೋನ್ ಹೆಲ್ಪ್ ಅಂತೆಲ್ಲ ಹೇಳಿದಾಗ ಎಷ್ಟೊಂದ್ ಜನ, ನನ್ನ ಪೇಷಂಟ್ಸ್ ಎಷ್ಟೊಂದ್ ಜನ ಪಾಪ ಬಂದು ಹೇಳ್ಕೊತಾರೆ. ಟ್ರೀಟ್ಮೆಂಟ್ ಅವಶ್ಯಕತೆ ಖಂಡಿತ ಇದೆ. ಟ್ರೀಟ್ಮೆಂಟ್ ಅಂತ ಅಲ್ಲ, ಥೆರಪೀಸ್ ಅವ್ರಿಗೆ ಎಜುಕೇಟ್ ಮಾಡ್ರಿ. ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಕಂಪಲ್ಸರಿ ಸೆಕ್ಷುವಲ್ ಬಿಹೇವಿಯರ್ಗೆ ಓಕೆ ಎಲ್ಲ ಹೈಪರ್ ಸೆಕ್ಷುವಾಲಿಟಿ ಆಗಿರ್ಬೋದು, ಅದರದ್ದು ಡಿಸಾರ್ಡರ್ ಆಗಿರ್ಬೋದು, ಅದಕ್ಕಿಲ್ಲ, ಅದಕ್ಕೆ ನಾವು ಎಜುಕೇಟ್ ಮಾಡ್ಬೇಕಾಗತ್ತೆ. ಓಕೆ, ಟ್ರೀಟ್ಮೆಂಟ್ ಲೆವೆಲ್ಗೆ ಹೋಗೋದು ಇನ್ನು ತುಂಬಾ ಡಿಫ್ರೆಂಟ್ ಸ್ಟೇಜ್ ಲೆವೆಲ್ಸ್ ಎಲ್ಲ ಇದಾವೆ. ಅದಕ್ಕೆ ಹೋದಾಗ ಓಕೆ ಇಷ್ಟು ಲೆವೆಲ್ಗೆಲ್ಲವೇ ಅವ್ರಿಗೆ ಎಜುಕೇಟ್ ಮಾಡ್ಬೇಕಾಗತ್ತೆ. ಈ ತರ ರಿಲೇಶನ್ಶಿಪ್ಸ್ ಹಾಳಾಗುತ್ತೆ. ಓಕೆ, ಈಗ ರೀಸೆಂಟ್ ಆಗಿ ಚಿಕ್ಕ ಮಕ್ಕಳೆಲ್ಲ ರೀಲ್ಸ್ಗೆ ಅಡಿಕ್ಟ್ ಆಗೋದಾಗ್ಲಿ ಅಥವಾ ಮೊಬೈಲ್ಗೆ ಅಡಿಕ್ಟ್ ಆಗೋದು, ಕಮೆಂಟ್ಸ್ ಹಾಕೋದು, ಅವರು ಕೂಡ ಇನ್ವಾಲ್ವ್ ಆಗ್ತಾರೆ. ಸೊ ಅದು ಏನ್ ರೀಸನ್ ಅಂತ ಹೇಳ್ಬೋದು? ಅವೆಲ್ಲ ಡೋಪಮೈನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಓಕೆ, ಅದು ನಮ್ಗೆ ಅರ್ಥ ಆಗೋದು ಹೇಳೋದಾದ್ರೆ ಅವೆಲ್ಲ ನ್ಯೂರೋ ಟ್ರಾನ್ಸ್ಮಿಟರ್, ಅದೊಂದು ದೊಡ್ಡ ಚಾಪ್ಟರ್ಸೇ ಇದಾವೆ. ಓಕೆ, ಡೋಪಮೈನ್ ಅವೆಲ್ಲ. ಡೋಪಮೈನ್ ಅಂತಂದ್ರೆ ಯಾವ್ದಾದ್ರು ಒಂದನ್ನ ಅಕಂಪ್ಲಿಷ್ ಮಾಡಿದಾಗ ನಮ್ಗೊಂದು ಹ್ಯಾಪಿನೆಸ್ ಸಿಗ್ತಾ ಇರುತ್ತೆ. ಓಕೆ, ನಾವು ಅದನ್ನ ತಿಳಿಸ್ಕೊಟ್ಟಿರ್ತೀವಿ. ಬ್ರೈನಲ್ಲಿ ಇದ್ದಿದೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅವೆಲ್ಲನೂ, ಆಕ್ಸಿಟೋಸಿನ್, ಎಂಡೋರ್ಫಿನ್, ಡೋಪಮೈನು ಮತ್ತೆ ಸೆರೋಟೋನಿನ್, ಇವುಗಳೆಲ್ಲ ನಮ್ಮನ್ನ ಚೆನ್ನಾಗಿ ಇರಿಸ್ತವೆ. ಅದಕ್ಕೆ ನಾವು ಜಾಸ್ತಿ ಚೆನ್ನಾಗಿರಿಸ್ತೇವೆ ಅಂತ ಹೇಳಿ ತುಂಬಾ ನನ್ ಬೇಕು 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 ಅಂತ ಅದು ಒಂದ್ಸತಿ ಪ್ರೊಡ್ಯೂಸ್ ಆದ್ರೆ ನಮ್ಗೆ ಖುಷಿ ಸಿಗ್ತಾ ಇರತ್ತಲ್ಲ, ನಾವೇನ್ ಮಾಡ್ತೀವಿ, ನಮ್ಗೆ ಮತ್ತೆ ಬೇಕು ಅನ್ಸುತ್ತೆ. ಅವರು ಈ ವಿಡಿಯೋ ಗೇಮ್ಸ್ ಇವೆಲ್ಲಾನು ಅದೇ ರೀಸನ್. ಅದೇನು ಲೈಫ್ ಲಾಂಗ್ ಪ್ರೊಡ್ಯೂಸ್ ಆಗ್ತಾನೆ ಇರಲ್ಲ. ಒಂದು ಸರ್ಟನ್ ಸ್ಟೇಜ್ ಆದ್ಮೇಲೆ ಅದ್ರ ಪ್ರೊಡಕ್ಷನ್ ಡಿಫಿಷಿಯನ್ಸಿ ಆಗ್ತಾ ಬರುತ್ತೆ ಡೋಪಮೈನ್. ಅವಾಗ ಇವ್ರಿಗೆ ಎಷ್ಟು ಗೇಮ್ಸ್ ಆಡಿದ್ರು ಕೂಡ ಅವ್ರಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿರಲ್ಲ. then they may get into depression, they may get into some other activities. Okay, substance abuse ಅದೆಲ್ಲ ಹೋಗುತ್ತೆ. ಈ ನೋಡಿ, ಡೋಪಮೈನ್ ಪ್ರೊಡಕ್ಷನ್ ಎಲ್ಲ ಈ ಸೈಂಟಿಸ್ಟ್ಗಳಲ್ಲಿ ಮತ್ತೆ ತುಂಬಾ ತುಂಬಾ ಕಷ್ಟ ಪಟ್ಟು ಲೈಫಲ್ಲಿ ಮುಂದೆ ಬಂದಿರೋರ್ಗೆಲ್ಲ ತುಂಬಾ ಈಕ್ವಲ್ ಆಗಿರುತ್ತೆ. ಓಕೆ, ಅವ್ರದ್ದು ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ಅವರು ಲಾಂಗ್ ಟರ್ಮ್ ವರ್ಗೂ ಡೋಪಮೈನ್ ಪ್ರೊಡಕ್ಷನ್ ಒಂದು ಕಾನ್ಸ್ಟೆಂಟ್ ಆಗಿ ನೀಟಾಗಿ ಮ್ಯಾನೇಜ್ ಮಾಡೋದ್ರಿಂದ ಅವರು ಎಷ್ಟು ವರ್ಷಗಳಾದ್ರೂ ಹ್ಯಾಪಿಯಾಗಿ ಇರ್ತಾರೆ. ದೇ ನೋ ಹೌ ಟು ಟೇಕ್ ಇಟ್. ಪೇರೆಂಟ್ಸ್ ಗೆ ಏನ್ ಹೇಳ್ತೀರಾ ಮೇಡಮ್, ಹೇಗೆ ಕಂಟ್ರೋಲ್ ಮಾಡ್ಬೇಕು ಅವ್ರ ಮಕ್ಕಳು? ಸಿ ಡೋಪಮೈನ್ ಕಂಟ್ರೋಲ್ಗೆಲ್ಲ ಈಗ ನೋಡಿ ಮ್ಯಾಕ್ಸಿಮಮ್ ಆಟಗಳೆಲ್ಲಾನು ಬಿಟ್ಬಿಟ್ಟಿದ್ದಾರೆ. ಓಕೆ, ಆಟಾಡಕ್ಕೆ ಮಕ್ಳನ್ನ ಕಳ್ಸಲ್ಲ. ಏನೇನೋ ಅವ್ರಿಗೆ ಸ್ಟಿಗ್ಮಾಸ್, ಧೂಳಿರುತ್ತೆ, ಮಣ್ಣಾಗ್ಬಿಡುತ್ತೆ, ಇನ್ನೇನೋ ಅಲರ್ಜಿ ಬಂದ್ಬಿಡುತ್ತೆ, ಇಂಥದ್ದೆಲ್ಲ ಇದಾವೆ. ಆ ಥರದ್ದೆಲ್ಲ ನಾವು ಯಾವಾಗ್ಲೂ ಅಷ್ಟೇನೆ, ನಾನು ಈಗ್ಲೂ ಎಷ್ಟೋ ಪೇಷಂಟ್ಗಳನ್ನ ನೋಡಿದ್ದೀನಿ ಸ್ಟಿಕ್ಕಿಂಗ್ ಟು ಆಗಿನ ಸಂಪ್ರದಾಯಕ್ಕೆ ತಕ್ಕಂಗೆನೆ ಇರೋದು, ಅಥವಾ ಒಳ್ಳೆ ಸಮಾಜದಲ್ಲಿ ಒಳ್ಳೆ ಗುಣಗಳನ್ನೇ ಈಗಲೂ ಅಳವಡಿಸ್ಕೊಂಡಿರೋದು. ಓಕೆ, ಮಕ್ಕಳು ಅಷ್ಟೇನೆ ಆಟಾಡ್ಸಕ್ ಹೋಗು ಅಂತೆಲ್ಲ ಹೇಳೋರ್ನು ಸಹ ನಾನು ನೋಡಿದ್ದೀನಿ. ಅಂಥದ್ದನ್ನೆಲ್ಲ ನಾವು ಇದು ಮಾಡ್ಬೇಕಾಗತ್ತೆ. ಇವ್ರಿಗೆ ಇದನ್ನೇ ಕೊಟ್ಟು ಎಷ್ಟೊಂದ್ಸತಿ ನಾನು ಪೇರೆಂಟ್ಸ್ಗೆ ಏನ್ ಕ್ವಶನ್ ಕೇಳ್ತೀನಿ ಅಂತಂದ್ರೆ, ಬಂದಾಗ ಮಗು 2 ದಿವಸ ಮೊಬೈಲ್ ನ ಕೊಡ್ಬೇಡಿ, ಓಕೆ, ನೀವು 2 ದಿವಸ ಮೊಬೈಲ್ ತಗೊಂಬೇಡಿ ಅಂತಂದ್ರೆ, ಅಯ್ಯೋ ಮೇಡಮ್ ಹಂಗೆ ಯಾಕೆ ಹಿಂಗೆ ಯಾಕೆ ಅನ್ಸಿ ಅವ್ರಿಗೂ ಸಹ ಅಲ್ಲಿ ಡೋಪಮೈನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅವರು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಇನ್ನೇನೋ ಅರಿವೇ ಇಲ್ದಿರೋ ಮಗು ಕೊಟ್ರೆ ಅದು ಇನ್ನೂ ಅಡಿಕ್ಟ್ ಆಗುತ್ತೆ. ದೇ ನಾಟ್ ಈವನ್ ದಟ್ ಬೇಬಿ ಇಟ್ ಶಿ ಡಸಂಟ್ ನೋ ವಾಟ್ ಈಸ್ ಹಿ ಡಸಂಟ್ ನೋ ವಾಟ್ಸ್ ದ ಇಂಪ್ಯಾಕ್ಟ್ ಅಂತ. ಈಗ ಬರ್ತಾರ ಮೇಡಮ್ ನಿಮ್ಮ ಹತ್ರ ಮಕ್ಕಳು ಮೊಬೈಲ್ ಅಡಿಕ್ಷನ್ ಆಗಿದ್ರೆ? ಬರ್ತಾರೆ. ಸೊ ಆಟಿಸಮ್ಸ್ ಮಕ್ಕಳು ಬರ್ತಾರೆ, ADHD ಮಕ್ಕಳು ಬರ್ತಾರೆ. ಸೊ ಲಾಸ್ಟ್ ಆಗಿ ಕೇಳೋದಾದ್ರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಬಂದಾಗ ಕೆಲವೊಂದ್ ಜನ ತುಂಬಾ ಡಿಪ್ರೆಸ್ಡ್ ಆಗ್ತಾರೆ, ಕೆಲವೊಂದ್ ಜನ ಅವ್ರು ಯಾರು ಅಂತ ಗೊತ್ತಿಲ್ಲದೆ ಇದ್ರು ಕೂಡ ಆ ಕಮೆಂಟ್ಸ್ ಬಗ್ಗೆ ತುಂಬಾ ವರಿ ಮಾಡ್ತಾರೆ. ಸಮ್ಟೈಮ್ಸ್ ಬೇರೆ ತರ ಸ್ಟೆಪ್ಸ್ ಗಳನ್ನ ಕೂಡ ತಗೊಳ್ತಾರೆ ಕೆಲವರು ನಾರ್ಮಲ್ ಜನ. ಸೊ ಅವ್ರಿಗೆ ಏನ್ ಸಜೆಷನ್ಸ್ ಕೊಡ್ತೀರಾ? ನನ್ಗೆ ತುಂಬಾ ದಿವಸದಿಂದ ಇದ್ರ ಬಗ್ಗೆನು ಸ್ವಲ್ಪ ಕಾಳಜಿ ಇದೆ. ನಾನು ಹೇಳ್ತೀನಿ, ನನ್ಗೆ 3 ಥಿಂಗ್ಸ್ ಮೇನ್ಲಿ ನಾನು ಇದ್ರ ಬಗ್ಗೆ ಸಜೆಷನ್ ಕೊಡೋದು. 1 ಥಿಂಗ್ ಅಂತ ಅಂದ್ರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಒಂದು
ಏನು ನೀವು ತುಂಬಾ ಸ್ಟ್ರಾಂಗ್ ಪರ್ಸನ್ ಆಗಿ ನೀವು ಒಪಿನಿಯನ್ಸ್ ಎಲ್ಲ ಕೇರ್ ಮಾಡಲ್ಲ ಅಂತಂದ್ರೆ ನೀವು ಇಗ್ನೋರ್ ಮಾಡ್ಬೋದು. ಓಕೆ ಓಕೆ, ಇಲ್ಲ ಸರಿ ನಮ್ಗೆ ಆಗಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಏನು ಅವೈಲೇಬಲ್ ಆಕ್ಸೆಸ್ ಇದೆಯೋ ಅದನ್ನ ಸ್ಪ್ಯಾಮು ಅಥವಾ ಇದನ್ನ ಎಲ್ಲ ಯೂಸ್ ಮಾಡಿ ಬ್ಲಾಕ್ ಮಾಡಿ. ಇಲ್ಲ ನಾವು ಇವ್ರಿಗೆ ಪಾಠ ಏನಾದ್ರು ಕಳಿಸ್ಬೇಕು, ನಾನೊಂದು 10, 11, 12 ಮೆಸೇಜ್ಗಳೆಲ್ಲ ನೋಡಿದ್ದೀನಿ ಇದೇ ಥರನೇ ಇವ್ರದ್ದಾಗಿದೆ ಅಂತ ಅಂದರೆ ಪ್ಲೀಸ್ ರಿಪೋರ್ಟ್ ದಟ್ ಗೈ ಆ್ಯಂಡ್ ಕಲೆಕ್ಟ್ ದ ಇನ್ಫಾರ್ಮೇಷನ್ ವೇರ್ ಆಲ್ he has committed wrongly, collect that one, okay, keep it aside and one day okay you can go and give to police complaint ಸೈಬರ್ ಕ್ರೈಮ್ ಗಾಗಿ ನೀವು ಕೊಡ್ಬೋದು. ಈ ತರ ಕೂಡ ಮಾಡ್ಬೋದು. ಅವಶ್ಯಕತೆ ಇಲ್ಲ. ಏನಕ್ಕೆ ನಾವು ವೀಕ್ ಆಗ್ಬೇಕು? ಆರ್ ವಿ ಸೋ ಮಚ್ ಎಮೋಷನಲ್ ಫೂಲ್ಸ್ ಹಿಯರ್? ಸಮಥಿಂಗ್ ಒಂದ್ ಪರ್ಸನ್ ಬಂದು ನಿಮ್ಮನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಅದನ್ನ ನೀವು ಸ್ಟಾಪ್ ಮಾಡಿ. ನೀವೇನು ಅವ್ರನ್ನ ರಿಯಾಕ್ಟ್ ಮಾಡಬೇಡಿ, ರೆಸ್ಪಾಂಡ್ ಮಾಡಿ. ಅದ್ರ ಮೂಲಕ ಕಾನೂನು ರೀತಿಯಲ್ಲಿ ನೀವು ಮಾಡ್ಬೋದು. ಪೊಲೀಸ್ ಡಿಪಾರ್ಟ್ಮೆಂಟ್ ಸೈಬರ್ ಕ್ರೈಮ್ ಅಲ್ಲಿ ಯಾರಿಗೋಸ್ಕರ ಇರೋದು? ಮತ್ತೆ ನಾವು ಅವ್ರಿಗೆ ಅಲ್ಲೇ ಹೋಗಿ ನಾವು ಸಹಾಯ ತಗೊಂಡಿಲ್ಲ ಅಂದ್ರೆ ಅವ್ರಿರೋದೇ ನಮ್ಗೋಸ್ಕರ ಸಹಾಯ ಮಾಡಕ್ಕಲ್ವಾ? ಸೊ ಈ ತರ ಹೋಗ್ಬೋದು. ಅಂದು ಸೆಕೆಂಡ್ ಏನಂತ ಅಂದ್ರೆ ಇದು ಈಗ ಮಾರ್ಕ್ ಜಕರ್ಬರ್ಗ್ ಅಕೌಂಟ್ ಹೋಗಿ ನೋಡಿದ್ರು ಕೂಡ ಅಲ್ಲಿ ಕೂಡ ಪರ್ಸನಲ್ ಅಟ್ಯಾಕ್ಸ್ ಆಗಿದೆ. ಸಿ ಓಕೆ, ಅಲ್ಲಿಯೂ ಕೂಡ ಅವ್ರದ್ದು ಏನೇನೋ ಅವ್ರ ಬಗ್ಗೆನೂ ಏನೇನೋ ಕೆಟ್ಟಾಗಿ ಎಲ್ಲ ಕಮೆಂಟ್ಸ್ ಎಲ್ಲ ಮಾಡಿರೋದಲ್ಲ ಇದೆ. ಓಕೆ, ಅದು ಮಾಡ್ಬೋದು. ಇಲ್ಲಿ ಸಿ ಒಂದು ವಾಟ್ ಈಸ್ ದಟ್ ಒಂದು ಇದು ಬಂದಿದೆ, ಆಕ್ಟ್ ಬಂತು. ಓಕೆ, 2000 ಅಲ್ಲಿ ಅದು ಬಂದು ಇದು ವಾಟ್ ಈಸ್ ದಟ್ ನೇಮ್ ಐ ಫರ್ಗಾಟ್. ಅದು ಸೆಕ್ಷನ್ 66 ಪ್ರಕಾರ ಈ ರೀತಿಯಾಗಿ ಏನಾದ್ರೂ ತಪ್ಪುಗಳನ್ನ ಮಾಡಿದ್ರೆ ಓಕೆ ಹೋಗ್ಬಿಟ್ಟು ಕಂಪ್ಲೇಂಟ್ಸ್ನೆಲ್ಲ ಕೊಡ್ಬೋದು. 2011 ಅಲ್ಲಿ ಕೂಡ ಅದು ಚೇಂಜ್ ಆಗಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಂದಿದೆ. ಅದೇನಂತಂದ್ರೆ ಏನೋ 1 lakh ಫೈನ್ ಹಾಕ್ತಾರೆ, 2 to 3 years ಅವ್ರಿಗೆ ಪ್ರಿಸನ್ ಎಲ್ಲ ಇದೆ. ಇವುಗಳ ಬಗ್ಗೆ ಎಲ್ಲ ನಾವ್ ಇನ್ನೂ ಜಾಸ್ತಿ ಎಜುಕೇಟ್ ಮಾಡ್ಬೇಕಾಗತ್ತೆ. ಓಕೆ, ಆಮೇಲೆ ಅದ್ರ ಬಗ್ಗೆ ಈಗ ನಡೀತಾ ಇರೋ ಪರಿಸ್ಥಿತಿ ಬಗ್ಗೆ ಏನಾದ್ರೂ ಕಾನೂನು ಪ್ರಕಾರವಾಗಿ ಒಂದು ಸ್ಟ್ರಾಂಗ್ ಅಮೆಂಡ್ಮೆಂಟ್ ಮಾಡೋಂಗಿದ್ರೆ, ಓಕೆ, ತಿದ್ದುಪಡಿಗಳನ್ನ ಮಾಡೋಂಗಿದ್ರೆ ಯಾಕೆ ನಾವು ಮಾಡಬಾರ್ದು ಅಲ್ವಾ? ಸೊ ಇವಾಗ ಎಷ್ಟೊಂದು ತಿದ್ದುಪಡಿಗಳಾಗಿದಾವೆ, ಅಮೆಂಡ್ಮೆಂಟ್ಸ್ ಎಷ್ಟೊಂದೆಲ್ಲ ಬಂದಿದಾವೆ. ಓಕೆ, ಆ ತರ ಮಾಡ್ಬೋದು. ಇದು ಬಂದ್ಬಿಟ್ಟು ಅದೇನೋ ವಾಟ್ ಇಸ್ ದಟ್ ಗೈಡ್ಲೈನ್ ಬಂತು 2011 ಅಲ್ಲಿ. ಓಕೆ, ಇಂಟರ್ಮೀಡಿಯೇಟ್ ಗೈಡ್ಲೈನ್ ಅಂತ ಬಂತು. ಆಮೇಲೆ ಸೆಕ್ಷನ್ 66 ಪ್ರಕಾರ ಕೂಡ ಬಂತು, ಅದು 2000 ಅಲ್ಲೇ ಬಂದಿದೆ. ಓಕೆ, ಅದನ್ನೆಲ್ಲ ನಾವು ಇನ್ನೂ ಜಾಸ್ತಿ ಅದ್ರ ಬಗ್ಗೆ ಎಜುಕೇಟ್ ಮಾಡೋದು. ಇವಾಗ ಫೇಸ್ಬುಕ್ ಅಲ್ಲಿ ಎಷ್ಟೊಂದು ಪಾಪಪ್ ಆಗ್ತಾ ಇರತ್ತೆ. ಇದ್ರ ಬಗ್ಗೆ ಪ್ಲೀಸ್ ಕೀಪ್ ಯುವರ್ ಕಮೆಂಟ್ಸ್ ವೆರಿ ಪ್ಲೆಸೆಂಟ್, ಅದರ್ವೈಸ್ ದಿಸ್ ಆಕ್ಟ್ ಮೇ ಅಪ್ಲೈ ಟು ಯು ಅಂತೆಲ್ಲ ನಾವು ಪಾಪಪ್ಸ್ ಎಲ್ಲ ಮಾಡ್ಬೋದಲ್ಲ. ಫೇಸ್ಬುಕ್ ಅವರೇ ಆ ಒಂದು ಸಾಫ್ಟ್ವೇರ್ನವರೇ ಅದನ್ನೆಲ್ಲ ಅಪ್ಡೇಟ್ ಮಾಡ್ಕೋಬಹುದಲ್ಲ. ಮಾಡ್ಕೋಬಿಟ್ಟು ಇನ್ನೂ ಏನಾದ್ರೂ ಸ್ಟ್ರಾಂಗ್ ಆಗಿ ಮಾಡೋಂಗಿದ್ರೆ ಓಕೆ, ಅದನ್ನ ಇನ್ನೂ ಗುಡ್ ಅಮೆಂಡ್ಮೆಂಟ್ಸ್ ಎಲ್ಲ ಕಾನೂನು ರೀತಿಯಲ್ಲಿ ನಮ್ಮ ಗವರ್ಮೆಂಟ್ ಓಕೆ. ಸೊ ಫೇಸ್ಬುಕ್ನವರು ಎಲ್ಲ ದೇಶದ ಪ್ರಧಾನ ಜನಗಳ ಜೊತೆ ಮಾತಾಡಿ ನಾವು ಡಿಸಿಷನ್ಸ್ ತಗೊಳ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.